ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ತುಂಬಾ ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ, ತುಂಬಾ ಗ್ಯಾಪ್ ಆಯಿತು ಅಂದ್ಕೋತೀನಿ. ಕಂಟಿನ್ಯೂಟಿ ಸಿಗ್ತಾ ಇಲ್ಲ, ಯಾಕಂದರೆ ದಸರಾ ಹಾಲಿಡೇಸ್ಗೆ ಊರಿಗೆ ಅಂತ ಹೋಗ್ಬಿಟ್ವಿ. ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು, ಹಾಗೆ ನಮ್ಮ ಜೊತೆ ಬರ್ತಾ ಅಪ್ಪ ಅಮ್ಮ ಕೂಡ ಬಂದರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗೋಯಿತು. ಹಾಗಾಗಿ ನಾನು ಯಾವುದೇ ವೀಡಿಯೋಸ್ ಕೂಡ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಬರ್ತಾ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಥರ ಸಿಂಪಲಾಗಿ ರಂಗೋಲಿ ಹಾಕಿದ್ದೆ, ಬಟ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಮನೆಗೆ ಬಂದವರೆಲ್ಲ ಹಾಗೆ ಹೇಳ್ತಾಯಿದ್ರು, ತುಂಬಾ ಚೆನ್ನಾಗಿ ಹಾಕಿದ್ದೀರಾ ರಂಗೋಲಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ಇಲ್ಲೇನು ಬರ್ದಿದ್ದೀನಲ್ಲ, ರಂಗೋಲಿ ಹಾಕಿದ್ದೀನಲ್ಲ ದೀಪದ್ದು, ಅದ್ರ ಮೇಲೆಲ್ಲ ನೈಟು ದೀಪ ಹಚ್ಚಿಡ್ತೀನಿ. ಆಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಜಾಸ್ತಿ ಈ ದೀಪಾವಳಿ ವಿಡಿಯೋನು ಶೂಟ್ ಮಾಡೋಕ್ಕಾಗಿಲ್ಲ. ಯಾವುದೇದು ಕ್ಲಿಪ್ ತೊಗೊಂಡಿದ್ದೀನಿ ಅದನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು ಹಬ್ಬಕ್ಕೆ ಏನೇನು ಮಾಡಿದ್ದೆ ಅಂತ ತೋರಿಸ್ತೀನಿ. ದೀಪಾವಳಿ ಅಂದಮೇಲೆ ಕಜ್ಜಾಯ ಮಾಡೇ ಮಾಡ್ತಾರಲ್ಲ, ಹಾಗಾಗಿ ನಾನು ಕೂಡ ಕಜ್ಜಾಯ ಟ್ರೈ ಮಾಡಿದ್ದೆ. ನಾನು ಹಬ್ಬದ ಹಿಂದಿನ ದಿನವೇ ಕಜ್ಜಾಯ ಪಾಕ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಈಗ ನಾನಿಲ್ಲಿ ಕಜ್ಜಾಯ ಹಾಕ್ತಾಯಿದ್ದೀನಿ. ನಾನು ಕೈಯಲ್ಲೇ ತಟ್ಕೊಂಡ್ಬಿಟ್ಟು ಹಾಕೋತಾ ಇದ್ದೆ. ಕಜ್ಜಾಯ ಹಾಕಿದಾಗ ಈ ಥರ ನೋಡಿ ಉಬ್ಬಿ ಬರ್ತಾ ಇದೆಯಲ್ಲ, ಆ ಥರ ಉಬ್ಬಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಹೋದ ವರ್ಷ ಫಸ್ಟ್ ಟೈಮ್ ಮಾಡಿದ್ದೆ ಕಜ್ಜಾಯ, ಅದಕ್ಕಿಂತ ಈ ಸಲ ಬೆಟರಾಗಿ ಬಂದಿತ್ತು. ಹೀಗೆ ಒಂದು ಸೈಡು ನೀಟಾಗಿ ಬೆಂದಾದಮೇಲೆ ಇನ್ನೊಂದು ಸೈಡ್ ಕೂಡ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಬೇಯಿಸ್ಕೊಂಡ್ರೂ ಕೂಡ ಅದು ಸೀದೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು. ಹಾಗೆ ಈ ಕಜ್ಜಾಯ ಮಾಡೋದಕ್ಕೆ ತುಂಬಾ ಎಣ್ಣೆ ಬೇಕಾಗುತ್ತೆ, ಅಂದರೆ ತುಂಬಾ ಎಣ್ಣೆ ಕುಡಿಯುತ್ತೆ ಕಜ್ಜಾಯ. ಆಗ ಇದನ್ನೆಲ್ಲ ನಾವು ನೀಟಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಎಣ್ಣೆ ತಕ್ಕೋಬೇಕಾಗುತ್ತೆ. ಟೇಸ್ಟಿಯಾಗಿ ಕೂಡ ಇತ್ತು, ಪರವಾಗಿಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಕಜ್ಜಾಯ ಮಾಡ್ಕೊಳ್ಳೋದೇ ಸ್ವಲ್ಪ ಲೇಟ್ ಆಯಿತು. ನಾನು ಒಂದೊಂದೇ ಹಾಕ್ತಾಯಿದ್ದೆ, ಹಾಗಾಗಿ ಲೇಟ್ ಆಯಿತು. ಎರಡೆರಡು ಹಾಕ್ಬೋದಿತ್ತು, ಬಟ್ಟು ಅಂಟ್ಕೊಂಡ್ಬಿಟ್ರೆ ಇಲ್ಲ ತೆಗಿಯೋಕ್ಕಾಗದೇ ಇದ್ದರೆ ಬೇಗ ಸಿದೋಗ್ಬಿಟ್ರೆ ಅಂತ ನಾನು ಒಂದೊಂದೇ ಹಾಕ್ಕೋತಾ ಇದ್ದೆ. ಫೈನಲಿ ಕಜ್ಜಾಯ ಮಾಡಿದ್ದೆಲ್ಲ ಆಯಿತು, ನೋಡ್ತಾ ಇರ್ಬೋದು. ಚೆನ್ನಾಗಂತೂ ಬಂದಿತ್ತು, ನನಗಂತೂ ಖುಷಿ ಆಯಿತು. ಹಾಗೆ ಅಮ್ಮ ಎಳ್ಳೊಬ್ಬಟ್ಟು ಕೂಡ ಮಾಡಿದರು. ನಾನೇನು ಅದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕೆ ಹೋಗಿರಲಿಲ್ಲ, ಅಮ್ಮನೇ ಮಾಡ್ಕೊಂಡಿದ್ರು ಒಬ್ಬರೇ. ಎಳ್ಳೊಬ್ಬಟ್ಟು ಬೇಗನೆ ಮಾಡ್ಕೋಬೋದು, ನನಗಿಷ್ಟ ಅಂತೇಳಿ ಮಾಡಿದರು. ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ನಾನೇ ತುಂಬ ಜಾಸ್ತಿ ತಿಂದುಬಿಟ್ಟಿದ್ದೀನಿ ಎಳ್ಳೊಬ್ಬಟ್ಟು. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಕೋಸಂಬರಿಗೆ ಎಲ್ಲ ರೆಡಿ ಮಾಡಿದ್ದೆ. ಹಾಗೆ ಈರುಳ್ಳಿ ಬಜ್ಜಿ ಹಾಕೋಣ ಅಂತ ಅದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಹಬ್ಬದ ಹಿಂದಿನ ದಿನ, ಹಾಗೆ ಹಬ್ಬದ ದಿನ ನಮ್ಮ ಆರ್ಮಿದು ಪಾರ್ಕ್ ಇದೆ, ಅದರಲ್ಲಿ ದೀಪಾವಳಿ ಮೇಳ ಅಂತ ಇವೆಂಟು ಆರ್ಗನೈಸ್ ಮಾಡಿದರು. ಇಲ್ಲಿ ಡಿಫೆನ್ಸ್ ಅವ್ರಿಗೆ ಮಾತ್ರ ಅಲೋ ಇತ್ತು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ, ನಾನು ನನ್ನ ಹಸ್ಬೆಂಡು, ಅಪ್ಪ ಅಮ್ಮ ಲಿಶಾನು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸದರ್ನ್ ಕಮಾಂಡ್ ದಿವಾಳಿ ಮೇಳ 2024 ಅಂತ ಇಲ್ಲಿ ಹಾಕಿದ್ದಾರೆ. ಅಂದರೆ ನಮ್ಮ ಕಮಾಂಡ್ ನೇಮ್ ಇದು, ಸದರ್ನ್ ಕಮಾಂಡ್ ಅಂತ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ನೈಟ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಇಲ್ಲಿ ಒಂದು 2 to 3 hours ಇಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಪ್ರೈಸಸ್ ಕೂಡ ಇತ್ತು, ಅಂದರೆ ಟಿಕೆಟ್ ಇಶ್ಯೂ ಮಾಡ್ತಾಯಿದ್ರು 5:30ವರೆಗೂ. ಅದರಲ್ಲಿ ಯಾರೇ ಟಿಕೆಟ್ ತೊಗೊಂಡಿರ್ತಾರಲ್ವ, ಅದರಲ್ಲಿ ಲಾಟ್ರಿ ಥರ ಆ ಟಿಕೆಟ್ಸ್ನ ಎತ್ಬಿಟ್ಟು ಯಾರು ವಿನ್ ಆಗ್ತಾರೆ ಅವ್ರಿಗೆ ಪ್ರೈಸಸ್ ಕೊಡ್ತಾಯಿದ್ರು. ಅಂದರೆ ಯಾವ್ಯಾವ ಥರ ಪ್ರೈಸಸ್ ಇತ್ತು ಅಂದರೆ ಬೈಕು, ಸೈಕಲ್, ಮಿಕ್ಸರ್, ಗ್ರೈಂಡರ್, ಆ ಥರ ಎಲ್ಲ ತುಂಬಾ ಒಳ್ಳೆ ಪ್ರೈಸಸ್ ಇಟ್ಟಿದ್ರು. ನಾವು ಸ್ವಲ್ಪ ಲೇಟ್ ಆಯಿತು ಹೋಗೋದು, ಇಲ್ಲ ನಾವು ಟಿಕೆಟ್ ತೊಗೋಬೋದಿತ್ತು, ಒಂದು ಸಲ ನಮ್ಮ ಲಕ್ಕು ಕೂಡ ಟ್ರೈ ಮಾಡ್ಬೋದಿತ್ತು, ಬಟ್ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ಅನೌನ್ಸ್ ಕೂಡ ಮಾಡ್ತಾಯಿದ್ರು, ಯಾರಿಗೋ ಪ್ರೈಸ್ ಬಂದಿತ್ತು ಅವ್ರಿಗೆ. Prize number 7, Holdar Palman Dumbal 101 PA. Prize number 7, Holdar Palman Dumbal 101 PA. ಹಾಗೆ ಈ ಕಡೆ ಎಲ್ಲ ಸ್ಟಾಲ್ಗಳು ಹಾಕಿದ್ರು, ಶಾಪಿಂಗ್ ಸ್ಟಾಲ್ಸ್ ಇರ್ಬೋದು, ಫುಡ್ ಸ್ಟಾಲ್ಸ್ ಇರ್ಬೋದು. ಹಾಗೆ ಗೇಮ್ದೇ ಒಂದು ಸಪ್ರೇಟ್ ಸ್ಟಾಲ್ ಇತ್ತು, ಅಂದರೆ ಸಪ್ರೇಟ್ ಲೈನ್ ಇತ್ತು. ಫುಡ್ದು ಒಂದು ಲೈನು, ಶಾಪಿಂಗ್ದು ಒಂದು ಲೈನು, ಹಾಗೆ ಗೇಮ್ಸ್ದು ಒಂದು ಲೈನು, ಆ ಥರ ಇತ್ತು. ತುಂಬ ನೀಟಾಗಿ ಆರ್ಗನೈಸ್ ಮಾಡಿದರು.
ಹಾಗೆ ಇಲ್ಲಿ ಲಿಶನ್ಗೆ ಅವ್ರ ಡ್ಯಾಡಿ ಬಲೂನ್ ಕೊಡಿಸ್ತಾ ಇದ್ದಾರೆ, ಗ್ಯಾಸ್ ಬಲೂನು. ತುಂಬಾ ರಶ್ ಇತ್ತು ಅಲ್ಲಿ, ಅಲ್ಲೇ ಒಂದು 20 ಮಿನಿಟ್ಸ್ ಆಯ್ತು ಅನಿಸುತ್ತೆ ಒಂದು ಬಲೂನ್ ತೊಗೊಳ್ಳೋ ಅಷ್ಟರಲ್ಲಿ. ಯಾವ ಥರ ಸ್ಟಾಲ್ ಹಾಕಿದ್ದಾರೆ ಅಂತ ನೀವೊಂದ್ಸಲ ನೋಡ್ಕೊಂಬನ್ನಿ. ನೋಡ್ತಾ ಇರ್ಬೋದು ಇಲ್ಲಿ ಪ್ಲ್ಯಾಂಟ್ಸು, ಹಾಗೆ ಪಾಟ್ಸು, ಹಾಗೆ ದಿವಾಲಿ ಟೈಮ್ ಅಲ್ವಾ, ಎಲ್ಲ ದೀಪಗಳು ಇರ್ಬೋದು, ಡೆಕೋರೇಷನ್ ಮಾಡೋ ಐಟಮ್ಸ್ ಇರ್ಬೋದು, ಎಲ್ಲ ಥರನೂ ಹಾಕಿದ್ರು. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಔಟ್ಸೈಡ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇಲ್ಲೇನು ಹಾಕಿದ್ದಾರಲ್ವಾ ಎಲ್ಲ ಸ್ಟಾಲ್ಗಳು, ಇವರೆಲ್ಲ ಆರ್ಮಿ ಫ್ಯಾಮಿಲಿ, ಆರ್ಮಿ ಪರ್ಸನ್ಸ್, ಆರ್ಮಿ ವೈಫ್ಸ್ ಇರ್ಬೋದು, ಅವರೇ ಹಾಕಿರೋದು. ಹಾಗೆ ಇಲ್ಲಿ ನೋಡ್ಬೋದು ತುಂಬ ವೆರೈಟಿ ಆಫ್ ಬ್ಯಾಗ್ಸ್ ಇತ್ತು, ತುಂಬ ಡಿಫ್ರೆಂಟಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಕೂಡ. ಹಾಗೆ ಇಲ್ಲಿ ಡ್ರೆಸ್ಸಸ್ಸು, ಡ್ರೆಸ್ ಪೀಸಸ್ ಇರ್ಬೋದು, ಎಲ್ಲ ಟೈಪು ಹಾಕಿದ್ರು. ಫೈನಲಿ ಲಿಶಾನ್ಗೆ ಬಲೂನ್ ತೊಗೊಂಡ್ವಿ. ಇದು ಗ್ಯಾಸ್ ಬಲೂನ್ ಅಲ್ವಾ, ಬಿಟ್ಬಿಟ್ರೆ ಮೇಲೆ ಹೋಗ್ಬಿಡುತ್ತೆ ಮತ್ತು ಕೈಗೆ ಸಿಗಲ್ಲ ಅದು. ಹಾಗಾಗಿ ಅವ್ರ ಡ್ಯಾಡಿ ಇಲ್ಲಿ ಕೈ ಕಟ್ತಾಯಿದ್ರು, ಅವ್ನು ಬಿಡಬಾರ್ದು ಅಂತ, ಹಾಗೆ ಕೊಟ್ಟರೆ ಬಿಟ್ಬಿಡ್ತಾನೆ ಅಂತ. ಹಾಗೆ ಲಿಶಾನ್ಗೆ ತುಂಬ ಹಸ್ವಾಗ್ತಾಯಿತ್ತು ಅಂತ ಇಲ್ಲೇ ಫುಡ್ ಸ್ಟಾಲ್ ಹಾಕಿದ್ರಲ್ವ, ಅಲ್ಲೇ ಪಾನಿಪುರಿ ಹಾಗೆ ಜ್ಯೂಸಸ್ಸು ಸ್ವಲ್ಪ ಕುಟ್ಕೊಂಡ್ವಿ. ಮನೆಗೆ ಹೋಗೋದು ಲೇಟ್ ಆದರೆ ಅಂತ, ಅವ್ನು ಬೇರೆ ಏನಾದರೂ ಕೊಡಿಸಿ ಹಸ್ವಾಗ್ತಿದೆ ಅಂತ ಬೇರೆ ಅಂತಿದ್ದ. ಅವ್ನಿಗೆ ಔಟ್ಸೈಡ್ ಹೋದರೆ ನಾವು ಏನಾದರೂ ಕೊಡಿಸ್ಲೇಬೇಕು, ಅವ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಏನಾದರೂ ತಿಂದ್ಕೊಂಡೇ ಹೋಗಬೇಕು ಅಂತ. ಹಾಗಾಗಿ ಅವನು ಔಟ್ಸೈಡ್ ಹೋಗ್ತಿದ್ದಂಗೆ ನನಗೆ ಹೊಟ್ಟೆ ಹಶ್ವಾಗ್ತಿದೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಹಾಗೆ ನೈಟ್ ಆಗ್ತಾ ಜನ ಕೂಡ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದರು. ನೋಡ್ತಾ ಇರ್ಬೋದು ತುಂಬಾ ಜನ ಬಂದಿದ್ದರು. ಹಾಗೆ ಇಲ್ಲಿ ಕ್ರ್ಯಾಕರ್ ಶೋ ಕೂಡ ಇತ್ತು, ತುಂಬಾ ಚೆನ್ನಾಗಾಯಿತು. ಅದಂತೂ ತೋರಿಸ್ತೀನಿ ಯಾವ ಥರ ಆಯಿತು ಅಂತ, ಅದು ಕೂಡ ಕ್ಲಿಪ್ ತೊಗೊಂಡಿದ್ದೀನಿ ನಾನು. ಹಾಗೆ ಈ ಕಡೆ ಎಲ್ಲ ಫುಲ್ ಗೇಮ್ದು ಸ್ಟಾಲ್ಸ್ ಇದ್ವು. ಇಲ್ಲಿ ಯಾವುದು ಮಿಡಲಲ್ಲಿ ಬೇರೆ ಯಾವುದೂ ಇರಲಿಲ್ಲ, ಇದು ಫುಲ್ ಲೈನ್ ಗೇಮ್ ಸ್ಟಾಲ್ಸೇ ಇತ್ತು. ತುಂಬ ಡಿಫ್ರೆಂಟಾಗಿದ್ವು. ನಾವು ಕೂಡ ಒಂದು 2-3 ಟ್ರೈ ಮಾಡಿದ್ವಿ, ಬಟ್ ಯಾವುದ್ರಲ್ಲೂ ವಿನ್ ಆಗೋಕ್ಕಾಗಲಿಲ್ಲ. ಇಲ್ಲಿ ಬಿಯರ್ ಬಾಟಲ್ ಗೇಮ್ ಅಂತ ಒಂದು ಆಡಿಸ್ತಾಯಿದ್ರು, ಅಲ್ಲಂತೂ ಫುಲ್ ರಶ್ ಇತ್ತು. ಅಂದರೆ ಒಂದು ರಿಂಗ್ ಇರುತ್ತೆ, ಸ್ಮಾಲ್ ರಿಂಗು, ಒಂದು ಕಡ್ಡಿ ಕಟ್ಬಿಟ್ಟು ಆ ರಿಂಗ್ನ ಬಿಯರ್ ಬಾಟಲ್ ಒಳಗಡೆ ಹಾಕಿದ್ರೆ ಆ ಬಿಯರು ಅವ್ರಿಗೇ. ನಮ್ಮ ಮನೇಲಿ ಎಲ್ಲರೂ ಟ್ರೈ ಮಾಡಿದ್ರು, ನಾನು, ನನ್ನ ಹಸ್ಬೆಂಡು, ಹಾಗೆ ನಮ್ಮಪ್ಪ ಎಲ್ಲ ಟ್ರೈ ಮಾಡಿದ್ವಿ. ಬಟ್ ಯಾರ ಕೈಲೂ ಕೂಡ ಆಗೋಕ್ಕಾಗಲಿಲ್ಲ. ಇದೇ ಗೇಮ್ ಅದು ತುಂಬ ಕಷ್ಟ ಇರುತ್ತೆ. ಅದೇನು ಕಡ್ಡಿ ಇದೆಯಲ್ವಾ, ಅದು ತುಂಬ ಅಂದರೆ ಹಗುರವಾಗಿರುತ್ತೆ, ಅದು ವೆಯ್ಟ್ ಇರಲ್ಲ, ಹಾಗಾಗಿ ಹಾಕೋಕ್ಕಾಗಲ್ಲ ಅದಕ್ಕೆ. ಆದರೂ ಕೂಡ ಇಲ್ಲಿ ಒಬ್ಬರು ಯಾರೋ ಹಾಕಿದ್ರು ಕೂಡ. ಇಲ್ಲಂತೂ ಫುಲ್ ಜನ ಇದ್ದರು, ಬಾಯ್ಸ್ ಎಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ಈ ಬಿಯರ್ ಬಾಟಲ್ ಹತ್ರ. ಒಂಥರ ತುಂಬ ಚೆನ್ನಾಗಿತ್ತು ಗೇಮು. ನಾವು ಕೂಡ ಜಸ್ಟ್ ಟ್ರೈ ನೋಡೋಣ ಅಂತ ಮಾಡಿದ್ವಿ, ಬಟ್ ನನ್ನ ಕೈಲಿ ಕೂಡ ಹಾಕೋಕ್ಕಾಗಲಿಲ್ಲ. ಇಲ್ಲಿ ಸೆಕೆಂಡ್ ಪರ್ಸನ್ ಹಾಕಿದ್ರು. ಅಂದರೆ 4 ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಯಾರು ಫಸ್ಟ್ ಹಾಕ್ತಾರೋ ಅಲ್ಲಿಗೆ ಗೇಮ್ ಸ್ಟಾಪ್ ಆಗುತ್ತೆ ಅಷ್ಟೇ. ಹಾಗೆ ಕ್ರ್ಯಾಕರ್ ಶೋ ಕೂಡ ಶುರುವಾಯಿತು, ತುಂಬಾ ಚೆನ್ನಾಗಿತ್ತು. ಯಾವ ಥರ ಇತ್ತು ಅಂತ ನೀವು ಕೂಡ ನೋಡಿ. ಫೋನ್ ಇಲ್ಲ ನಿಂದು ತಾನೆ ಬಿಡ್ರಿ ಕೇಳಿ. ईशान कैसा लग रहा है? ಲಿಶಾನ್ ಅಂತೂ ತುಂಬಾ ಖುಷಿಯಾಗಿದ್ದ ಈ ಕ್ರ್ಯಾಕರ್ ಶೋ ನೋಡಿ. ಅವನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ, ಫುಲ್ಲು ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಎಲ್ಲ. ಹಾಗೆ ನಮ್ಮ ಅಪ್ಪ ಅಮ್ಮಂಗೂ ಕೂಡ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ಅಂದರೆ ನಮ್ಮ ಡಿಫೆನ್ಸ್ದು ಯಾವುದೋ ಒಂದು ಈವೆಂಟ್ ಅಟೆಂಡ್ ಮಾಡಿರೋದು ಅವರು ಇದೇ ಫಸ್ಟ್ ಟೈಮ್ ಅವ್ರು ಪುಣೆಗೆ ಬಂದಿರೋದಲ್ವ. ಹಾಗಾಗಿ ನನಗೆ ಕೂಡ ತುಂಬ ಖುಷಿ ಆಯಿತು ಅವ್ರನ್ನೂ ಕೂಡ ಕರ್ಕೊಂಬಂದಿದ್ದು. ಹಾಗೆ ಫಂಕ್ಷನ್ ಎಲ್ಲ ಮುಗೀತು, ಇದು ಬೇಗನೆ ಮುಗಿತಾ ಇತ್ತು, 9:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ನಾವು ಕೂಡ ಬೇಗನೆ ಹೊರಟ್ವಿ ಮನೆಗೆ. पास आकर ले जाएं। धन्यवाद। एक बार और सुने।
फोर व्हीलर गाड़ी का चाबी सोफे के पास पड़ा हुआ था। महिंद्रा गाड़ी का है, जिन साहिबान का हो। ಇದು ನನ್ನ ದೀಪಾವಳಿ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಲಿಶಾನು ಅವ್ರ ಅಜ್ಜಿ ತಾತ ಜೊತೆ ಹೋಗ್ತಾ ಇದ್ದಾನೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.